ಹಲೋ ಎವ್ರಿವನ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಯಾರೆಲ್ಲ ಮಾಡಿಲ್ಲ ಪ್ಲೀಸ್ ಮಾಡಿ ಅಂತ ಹೇಳ್ತಾ, ಇವತ್ತಿನ ವಿಡಿಯೋ ಬಂದ್ಬಿಟ್ಟು ನನ್ನ ಬರ್ಡೇ ವ್ಲಾಗ್ ಆಗಿರುತ್ತೆ. ಸಡನ್ ಆಗಿ ಪ್ಲಾನ್ ಆಯಿತು, ಸೀರಿಯಸ್ಲಿ ಗೊತ್ತಿಲ್ಲ. ಸಡನ್ ಆಗಿ ಹೇಳಿದ್ರು ಆಚೆ ಹೋಗ್ತಾ ಇದ್ದೀವಿ ನಿನ್ನ ಬರ್ಡೇಗೆ ಅಂತ. ಸೊ ಪ್ರತಿ ವರ್ಷ ನನ್ನ ಬರ್ಡೇಲಿ ಯೂಶಲಿ ನನ್ನ ತಂಗಿ ಇಲ್ಲಾಂದ್ರೆ ಫ್ಯಾಮಿಲಿ ಇಲ್ಲ ಫ್ರೆಂಡ್ಸ್ ಇದ್ದೇ ಇರ್ತಾರೆ. ಕ್ರೌಡ್ ಅಂದರೆ ತುಂಬ ಕ್ರೌಡ್ ಅಲ್ಲ, ಅಟ್ಲೀಸ್ಟ್ ನನ್ನ ಕ್ಲೋಸ್ ಪೀಪಲ್ ಇದ್ದೇ ಇರ್ತಾರೆ. ಆ ಥರನೇ ಸೆಲೆಬ್ರೇಟ್ ಮಾಡಿರೋದು ನಾನು. ದ ಫಸ್ಟ್ ಟೈಮ್ ಇದು ಬರೀ ನನ್ನ ಹಸ್ಬೆಂಡ್ ಜೊತೆ ಸೆಲೆಬ್ರೇಟ್ ಮಾಡ್ತಾ ಇದ್ದೀನಿ. ಗೊತ್ತಿಲ್ಲ ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ ಅಂತ. ಬೆಳಗ್ಗೆ 7:15 ಆಗಿದೆ. ಸೊ ರೆಡಿ ಆಗಿಬಿಟ್ಟು ಬಟ್ಟೆ ಎಲ್ಲ ಪ್ಯಾಕ್ ಮಾಡಿ, ಏನೂ ಮಾಡಿಲ್ಲ, ತುಂಬ ಕೆಲಸಗಳಿತ್ತು, ಅದೆಲ್ಲ ಮುಗಿಸಿ ನೆನ್ನೆಲ್ಲ ಟೈಮ್ ಸಿಕ್ಕಿಲ್ಲ. ಈಗ ಬೇಗ ಬಟ್ಟೆ ಎಲ್ಲ ಪ್ಯಾಕ್ ಮಾಡಿಕೊಂಡು ರೆಡಿಯಾಗಿ ಹೊರಡೋಣ ಬನ್ನಿ. ಎಲ್ಲಿ ಹೋಗ್ತಾ ಇದ್ದೀವಿ ಗೊತ್ತಿಲ್ಲ, ಹೋಗ್ತಾ ಹೋಗ್ತಾ ಗೊತ್ತಾದರೆ ಹೇಳ್ತೀನಿ. ದಿಸ್ ವಿಲ್ ಬಿ ಮೈ ಬರ್ಡೇ ವ್ಲಾಗ್ ಆ್ಯಂಡ್ ಕಮ್ ಲೆಟ್ಸ್ ಗೋ. ಸೊ ಜರ್ನಿ ಸ್ಟಾರ್ಟ್ ಆಗಿದೆ. ಎಲ್ಲಿಗೆ ಹೋಗ್ತಾ ಇದೀವಿ ಗೋಕು? ಸರ್ಪ್ರೈಸ್ ಅಂತ ಹೇಳ್ತಾ ಇದ್ದಾರೆ. ನೋಡೋಣ, ಹೋಗ್ತಾ ಹೋಗ್ತಾ ನಂಗೆ ಗೊತ್ತಾದ್ರೆ ರೂಟ್ ಐ ಥಿಂಕ್ ಎಲ್ಲಿ ಗೆಸ್ ಯಾವ ಪ್ಲೇಸ್ ಹೋಗ್ತಾ ಇದೀವಿ ಅಂತ. ಅಲ್ಲಿ ಹೋಗೋಣ. ಬುಕ್ ಮಾಡಿದಾರಲ್ಲ, ಅಲ್ಲಿಂದ ಐ ಥಿಂಕ್ ಒಂದು 3 to 4 kilometers ದೂರದಲ್ಲಿ. ಸ್ಟೇ ರೀಚ್ ಆದ್ಮೇಲೆ ಆಕ್ಚುಲಿ ಇಲ್ಲಿಂದ ನಮ್ಮ ವೆಹಿಕಲ್ ಹೋಗಲ್ವಂತೆ, ಅವರೇ ಕರ್ಕೊಂಡು ಹೋಗ್ತಾರೆ ಅವ್ರದ್ದು ಆಫ್ ರೋಡಿಂಗ್ ಜೀಪ್ ಅಲ್ಲಿ. ಸೂಪರ್ ಎಕ್ಸೈಟೆಡ್. ಐ ಡೋಂಟ್ ನೋ ಅಂತ. ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ಅಂದ್ರೆ ಸ್ಟೇ ಇದ್ರು ತುಂಬಾ ಚೆನ್ನಾಗಿರುತ್ತೆ ಅಂತ ಅನಿಸ್ತಾ ಇದೆ. ಭಯನೂ ಆಗ್ತದೆ, ಬಿಕಾಸ್ ನಾನು ಒಬ್ಳೇ ಇದ್ದೀನಿ. ಹಿಂದ್ಗಡೆ ರೋಡ್ ಅಂತೂ ತುಂಬಾ ಗೊತ್ತಲ್ಲ ಆಫ್ ರೋಡ್ ಅಂದ್ರೆ ಹೆಂಗಿರುತ್ತೆ ಅಂತ. ಇಟ್ಸ್ ಸೋ ಬ್ಯೂಟಿಫುಲ್. ಎಷ್ಟು ಕಡೆಯಿಂದ ಅಂದರೆ ಗೊತ್ತಲ್ವ, ಬೆಟ್ಟದಿಂದ ಮೇಲೆ ಎಷ್ಟೊಂದು ಕಡೆಯಿಂದ ನೀರು ಬರುತ್ತೆ. ಆ ಎಲ್ಲ ನೀರುಗಳು ಲೈಕ್ ಬ್ಯೂಟಿಫುಲ್ ರಿವರ್ ಥರ ಹರ್ಕೊಂಡು ಹೋಗ್ತಾ ಇದೆ. ಅದರಲ್ಲಿ ಒಂದು ಬ್ಯೂಟಿಫುಲ್ ರಿವರ್ ಸ್ಟ್ರೀಮ್ ಎದುರುಗಡೆ ನಮ್ಮ ಸ್ಟೇ ಇದೆ. ಐ ಥಿಂಕ್ ಐ ಆಮ್ ಮೋರ್ ದ್ಯಾನ್ ಬ್ಲೆಸ್ಡ್. ಅಷ್ಟು ಚೆನ್ನಾಗಿದೆ ಈ ಸ್ಟೇ. ನಂಗೆ ಅದ್ರ ಬಗ್ಗೆ ಮಾತೆಲ್ಲ. ಈಗ ಸ್ನ್ಯಾಕ್ಸ್ ಕೊಡ್ತಾ ಇದ್ದಾರೆ ನಮಗೆ, ಸ್ನ್ಯಾಕ್ಸ್ ತಿನ್ನೋಕ್ಕೆ ಹೋಗ್ತಾ ಇದ್ದೀವಿ. ಮಧ್ಯಾಹ್ನ ಬಂದು ನಾವು ಐ ವಾಸ್ ಟೋಟಲಿ ಸರ್ಪ್ರೈಸ್ಡ್ ಆ್ಯಂಡ್ ಐ ವಾಸ್ ಹ್ಯಾಪಿ ಹಿಯರ್. ಸೊ ಐ ಜಸ್ಟ್
ಏನು ಮಾತಾಡಬೇಕು ಗೊತ್ತಾಗಲಿಲ್ಲ. ಪೂಲ್ಗಿಳಿದ್ವಿ ಆ ಚಳಿಲಿ. ನಾವಿಬ್ಬರು ಪೂಲಲ್ಲಿ ಇಳ್ಕೊಂಡು ಆಟಾಡಿದ್ವಿ. ಪೂಲಲ್ಲಿ ಇಳ್ಕೊಂಡು ಸ್ವಲ್ಪ ಹೊತ್ತು ಆಟ ಆಡಿಬಿಟ್ಟು ಈಗ ಸ್ನ್ಯಾಕ್ಸಿಗೆ ಬಂದಿದ್ದೀವಿ ಫ್ರೆಶಪ್ ಆಗಿಬಿಟ್ಟು. ಆ್ಯಂಡ್ ಸ್ನ್ಯಾಕ್ಸ್ ತಿನ್ಕೊಂಡು ಟೀ ಕುಡ್ಕೊಂಡು ಕಾಫಿ ಕುಡ್ಕೊಂಡು ವಿಲ್ ಗೋ ಬ್ಯಾಕ್ ಟು ಅವರ್ ಸ್ಟೇ. ಆ್ಯಂಡ್ ಸ್ವಲ್ಪ ಹೊತ್ತು ಚಿಲ್ ಮಾಡಿದ್ರೆ ನೈಟ್ ಡಿನ್ನರ್ ರೆಡಿ ಆಗುತ್ತೆ. ಆ್ಯಂಡ್ ಇಟ್ಸ್ ಮೈ ಬರ್ಡೇ ಆಫ್ಟರ್ 12 o'clock. ಗೋಕುಲ್ ಹೆಂಗೆ ಅನಿಸ್ತಾ ಇದೆ? ಏನು ಸೂಪರ್. ಸ್ಟೇ, ವೆದರ್, ನೇಚರ್, ರಾಕ್ಸ್, ಸ್ವಿಮ್ಮಿಂಗ್ ಪೂಲ್, ನಾನು ಅದರ ಜೊತೆ ನೀವು. ಒಂದು 4-5 ಫಾಲ್ಸ್ ಹರ್ಕೊಂಡು ಹೋಗ್ತಾ ಇದೆ ನನ್ನ ಮುಂದೆ. ತುಂಬ ಖುಷಿಯಾಗಿದ್ದೀನಿ. ಟಚ್ವುಡ್. ಎಷ್ಟು ಖುಷಿ ಅಂದರೆ ಎಕ್ಸ್ಪ್ರೆಸ್ಸೇ ಮಾಡೋಕ್ಕಾಗ್ತಾ ಇಲ್ಲ. ನೈಟ್ ಐ ಡಿಂಟ್ ಎಕ್ಸ್ಪೆಕ್ಟ್. ನನಗೆ ಈ ಸ್ಟೇ ಬುಕ್ ಮಾಡಿದಾಗೆ ತುಂಬ ಖುಷಿ ಆಯಿತು. ಅಂದರೆ ಇದೇ ನನ್ನ ಬೆಸ್ಟ್ ಬರ್ಡೇ ಅಂತ ಅನ್ನಿಸ್ತಾ ಇತ್ತು. ಬಟ್ ನೈಟಲ್ಲಿ ದಟ್ ಕೇಕ್ ಆ್ಯಂಡ್ ಕ್ಯಾಂಡಲ್ಸ್ ಅಂದರೆ ಐ ವಾಸ್ ಎಮೋಷ್ನಲ್. ಯಾಕಂದರೆ ಈ ಕಾಡು ಮಧ್ಯದಲ್ಲಿ ಅವೆಲ್ಲ ಸಿಗೋದಿಲ್ಲ. ಆ್ಯಂಡ್ ಈ ಪ್ಲ್ಯಾನ್ ಆ್ಯಂಡ್ ತುಂಬ ಏನೇನೋ ಎಫರ್ಟ್ಸ್ ಹಾಕಿ ಅರೇಂಜ್ ಮಾಡಿದರು. ಐ ವಾಸ್ ಸೂಪರ್ ಹ್ಯಾಪಿ. ಆಮೇಲೆ ಕೇಕ್ ತಿಂದು ಬರ್ಡೇ ಕೇಕ್ ಕಟ್ ಮಾಡಿ ಅಲ್ಲಿ ಮಲ್ಕೊಂಡ್ಬಿಟ್ಟೆ. ಐ ವಾಸ್ ಟಯರ್ಡ್. ಎಂಥ ನಿದ್ದೆ ಅಂತೀರಾ, ಮೈ ಗಾಡ್, ದ ಬೆಸ್ಟ್. ಯು ಕ್ಯಾನ್ ಸಿ ದ ಫ್ರೆಶ್ನೆಸ್ ಇನ್ ಮೈ ಫೇಸ್. ಎಷ್ಟು ಫ್ರೆಶ್ಶಾಗಿ ಕಾಣಿಸ್ತಾ ಇದ್ದೀನಿ ಬಿಕಾಸ್ ಐ ಹ್ಯಾಡ್ ಅ ವೆರಿ ಗುಡ್ ಸ್ಲೀಪ್. ಫುಡ್ ವಾಸ್ ಗುಡ್. ನೈಟ್ ಒಳ್ಳೆ ಫುಡ್ ತಿಂದು ಕೇಕ್ ತಿಂದು ಕಾಫಿ ಕುಡಿದು ಮಲ್ಕೊಂಡ್ವಿ. ಏನು ಹೇಳಬೇಕಂತಲೇ ಗೊತ್ತಾಗ್ತಾ ಇಲ್ಲ. ಯಾಕಂದರೆ ಅಷ್ಟು ಒಳಗಡೆ ವರ್ಡ್ಸೇ ಇಲ್ಲದರಷ್ಟು ಖುಷಿಯಾಗಿದ್ದೀನಿ. ಮ್ಯಾರೇಜ್ ಈಸ್ ಸಮಥಿಂಗ್ ಅಂದರೆ ಏನು ಹೇಳಬೇಕು ಅಂದರೆ ಮ್ಯಾರೇಜ್ ಇಸ್ ಡಿವೈನ್ ಅಂತ ಹೇಳ್ತೀನಿ ನಾನು. ವೆನ್ ಯು ಮ್ಯಾರಿ ಸಮ್ವನ್ ಹೂ ಅಂಡರ್ಸ್ಟ್ಯಾಂಡ್ಸ್ ಆ್ಯಂಡ್ ಹೂ ಲವ್ಸ್ ಯು, ಅಂದರೆ ಯಾರನ್ನ ನೀವು ತುಂಬ ಇಷ್ಟ, ನೀವು ಮದುವೆ ಆದರೆ ನಿಮ್ಮನ್ನ ಅರ್ಥ ಮಾಡ್ಕೊಳ್ಳೋಂಥ ಪಾರ್ಟ್ನರ್, ಎಲ್ಲದರಲ್ಲೂ ಸಪೋರ್ಟ್ ಮಾಡೋಂಥ ಪಾರ್ಟ್ನರ್, ನೀವು ಏನಿದ್ದೀರಾ ಅದಕ್ಕೆ ಒಪ್ಕೊಂಡು ಅದಕ್ಕಿನ್ನೂ ಚೆನ್ನಾಗಿ ಏನಾಗ್ಬೋದು ಅಂತ ಸಪೋರ್ಟ್ ಮಾಡೋಂಥ ಪಾರ್ಟ್ನರ್ ಸಿಕ್ಕಿದ್ರೆ ಖಂಡಿತವಾಗಲೂ ಬೇಗ ಮದುವೆ ಆಗಿ. ಬಿಕಾಸ್ ಇಟ್ಸ್ ಬ್ಯೂಟಿಫುಲ್. ಹೆಂಗೆ ಹೇಳಬೇಕಂದ್ರೆ ಎವ್ರಿ ಡೇ ಇಸ್ ನೈಸ್, ಎವ್ರಿ ಡೇ ಇಸ್ ಎಕ್ಸೈಟಿಂಗ್, ಎವ್ರಿ ಡೇ ಇಸ್ ಸರ್ಪ್ರೈಸಿಂಗ್. ಬರ್ಡೇನೇ ಬರಬೇಕು, ಇಲ್ಲಾಂದರೆ ಅವ್ರ ಬರ್ಡೇ ಬರಬೇಕು, ಆ್ಯನಿವರ್ಸರಿ ಬರಬೇಕು, ಅದೆಲ್ಲ ಏನೂ ಇಲ್ಲ ಆಯಿತಾ. ಎವ್ರಿ ಡೇ ಇಟ್ ಈಸ್ ಹ್ಯಾಪಿ. ಸ್ಟಾರ್ಟಿಂಗ್ ಆಫ್ ದ ಮ್ಯಾರೇಜ್ ಅಲ್ವಾ, ಅದಕ್ಕೆ ಹಿಂಗೆಲ್ಲ ಅನ್ನಿಸ್ತಾ ಇದೆ ಅಂತ ಅನ್ನಿಸ್ತಿರ್ಬೋದು. ಬಟ್ ನೋ, ದಿಸ್ ಇಸ್ ದ ಸೇಮ್ ಫೀಲಿಂಗ್ ಫ್ರಮ್ ಮೋರ್ ದನ್ ಅ ಇಯರ್ ನೌ. ಇಟ್ಸ್ ಬೀನ್ ಆಲ್ರೆಡಿ ಅ ಇಯರ್. ಯಾಕಂದರೆ ಎವ್ರಿ ಡೇ ಇಸ್ ಎಕ್ಸೈಟಿಂಗ್ ವಿತ್ ಹಿಮ್. he always really try to make me happy in some or the other way and so much blessed. ನಾನು ಅದನ್ನೇ ನಾನು ಚೆನ್ನಾಗಿ ಮಾಡ್ತೀನಿ, ಅವ್ರು ಚೆನ್ನಾಗಿ ಮಾಡ್ತೀವ ಅಂತ ಇಬ್ಬರು ಮಾಡ್ತಾನೇ ಇರ್ತೀವಿ. ಅಂದರೆ ಎಫರ್ಟ್ಸ್ ಹಾಕ್ತಾ ಇರ್ತೀವಿ ಒಬ್ರಿಗೋಸ್ಕರ ಒಬ್ಬರು. ಅಂದರೆ ಈ ಪ್ಲೇಸ್ ಬಿಟ್ಟು ಹೋಗೋಕ್ಕೆ ಮನಸ್ಸಿಲ್ಲ, ಇದು ಚೆಕ್ಔಟ್ ಆಗಬೇಕು. ಆದರೆ ಪ್ಲೇಸ್ ಬಿಟ್ಟು ಹೋಗಿ ಹೆಂಗೋ ಮನ್ಸು ಮಾಡಿ ಬಿಟ್ಟು ಹೋಗ್ತೀವಲ್ಲ, ಹೋಗಾದ್ಮೇಲೆ ಮತ್ತೆ ಖುಷಿ ಇದೆ. ಯಾಕಂದರೆ ಮನೆಗೆ ಹೋಗ್ತೀವಿ, ನಮ್ಮ ಮನೆ ಅದು. ನಮ್ಮ ಮನೆ ಅಂದರೆ ಅಲ್ಲಿ ಇರೋಂಥ ಒಂದು ಚಿಕ್ಕ ಸಾಕ್ಸಿಂದ ಹಿಡಿದು ಪ್ರತಿಯೊಂದು ವಸ್ತುನೂ ನಾವಿಬ್ಬರೇ ಬಿಲ್ಡ್ ಮಾಡಿರೋಂಥದ್ದು. ಎಷ್ಟು ಪ್ರೌಡ್ ಫೀಲ್ ಆಗುತ್ತೆ ಗೊತ್ತಾ ಅಲ್ಲಿ ಹೋಗೋಕ್ಕೆ. ಆ್ಯಂಡ್ ಆಲ್ಸೋ ವೆರಿ ಮಚ್ ಒಂಥರ ಹ್ಯಾಪಿ ಅನಿಸುತ್ತೆ ಅಲ್ಲಿ ಹೋಗೋಕ್ಕೆ. ಅದು ನಮ್ಮ ಮನೆ ನಮ್ಮಿಬ್ರಿಗೂ ಒಂಥರ ಪೀಸ್ ಅನಿಸ್ಬಿಟ್ಟಿದೆ. ಸೋ ಮಚ್ ಕಂಫರ್ಟ್ ಆ್ಯಂಡ್ ಲವ್ ತುಂಬಿಕೊಂಡಿದೆ ಆ ಮನೇಲಿ ಅಂತ ನನಗೆ ಫೀಲ್ ಆಗುತ್ತೆ. ಇನ್ನೂ ಸ್ವಲ್ಪ ಕೆಲಸಗಳಿದೆ, ಮನೆ ಕೆಲವೊಂದು ವಿಷಯಗಳನ್ನು ಇನ್ನೊಂದು ಟೈಮ್ ಸಿಕ್ಕಿಲ್ಲ ಜೋಡಿಸ್ಕೊಳ್ಳೋದ್ರಲ್ಲಿ. ಐ ಥಿಂಕ್ ಐ ಆಮ್ ಎಕ್ಸೈಟೆಡ್ ಟು ಡೂ ದ್ಯಾಟ್ ಆಲ್ಸೋ. ನನ್ನ ಸ್ಪೇಸ್ ನಾನು ಯಾವಾಗಲೂ ಈ ಥರನೇ ಬಿಲ್ಡ್ ಮಾಡಬೇಕು ಅಂತ ಅನ್ಕೊತಾ ಇರ್ತೀನಿ. ಬಟ್ ಆಬ್ವಿಯಸ್ಲಿ ವೆನ್ ಐ ವಾಸ್ ನಾಟ್ ಮ್ಯಾರಿಡ್ ಅಷ್ಟೊಂದೆಲ್ಲ ಇನ್ವೆಸ್ಟ್ ಮಾಡೋಕ್ಕೆ ಇಷ್ಟ ಇರಲಿಲ್ಲ ನನಗೆ. ನೌ ಐ ಆಮ್ ಮ್ಯಾರಿಡ್ ಆ್ಯಂಡ್ ವಾಟ್ ಎಲ್ಸ್ ಡು ಐ ನೀಡ್ ಅಲ್ವಾ? ವೈ ಡು ಐ again wait for some days? Now it's time to enjoy my life ಅಂತ ಅನಿಸಿದೆ ನನಗೆ. ಸೊ we are building our house and it's so nice to build our house together. ಚೆನ್ನಾಗಿ ಅನಿಸ್ತಾ ಇದೆ. We are excited to go to our new home and live our life.
ಬ್ರೇಕ್ಫಾಸ್ಟ್ ವೇಟ್ ಮಾಡ್ತಾ ಇದ್ದೀನಿ, ಬ್ರೇಕ್ಫಾಸ್ಟ್ ಬರುತ್ತೆ ಆದ ತಕ್ಷಣ ತಿನ್ಕೊಂಡು. ನೋಡು ನನ್ನ ಬರ್ಡೇ ಕಡೆ ನೀವು ಒಂದು ಹಸ್ಬೆಂಡ್ ಬಂದು ಇಳಿಸ್ಕೊಳಕ್ಕಾಗಲ್ವಾ? ಮಧ್ಯಾಹ್ನ ಊಟಕ್ಕೆ ಸ್ಟಾಪ್ ಕೊಟ್ಟಿದ್ದೀವಿ. ಇದು ನನ್ನ ಹಸ್ಬೆಂಡ್ ಫ್ರೆಂಡ್ ಅವ್ರದ್ದು ರೆಸ್ಟೋರೆಂಟೇನೆ, ನಂಜನಗೂಡು ಹತ್ರ ಬರುತ್ತೆ. ಅಂದರೆ ಸ್ವಲ್ಪ ಲೇಟಾಗೆ ಊಟ ಮಾಡ್ತಾ ಇದ್ದೀವಿ, ಲೇಟಾಗಿ ತಿಂಡಿ ತಿಂದಿದ್ವಿ ಅದಕ್ಕೇನೆ. ಹೋಟೆಲ್ ಹೆಸರು ಮೂನ್ಲೈಟ್ ಡೈನಿನ್ ಅಂತ ಅಂದ್ಬಿಟ್ಟು ಮೇನ್ ರೋಡಲ್ಲೇ ಸಿಗುತ್ತೆ. ನನ್ನ ಹಸ್ಬೆಂಡ್ ಕ್ಲೋಸ್ ಫ್ರೆಂಡ್ ಅವ್ರದ್ದು ರೆಸ್ಟೋರೆಂಟೇ ಇದು. ಸೊ ಇಲ್ಲಿ ಊಟ ಮಾಡಿಕೊಂಡು ಡೈರೆಕ್ಟಾಗಿ ಮೈಸೂರಿಗೆ ಹೋಗ್ತೀವಿ. ಯಾಕೋ ನಗ್ತ್ಯಾ? ನಾನು ಮುನ್ಸ್ಕೊಂಡಿದ್ದು ಅದು, ನಾನು ಮುನ್ಸ್ಕೊಂಡಿರೋದು. ಹಾ, ನಾನು ಮುನ್ಸ್ಕೊಂಡಿಲ್ಲ ಇವಾಗ ವಿಡಿಯೋಗೆ. ನಾವು ವಾಪಸ್ ಮೈಸೂರಿಗೆ ಹೋಗ್ತಾ ಇದೀವಿ. ಐ ಥಿಂಕ್ ಟೈಮ್ 3 o'clock ಆಗಿದೆ. ಇನ್ನೇನು ಮೈಸೂರು ಸ್ವಲ್ಪ ಹೊತ್ತಲ್ಲಿ ರೀಚ್ ಆಗ್ತೀವಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೊಂತೀನಿ, ಆ ಸ್ಟೇ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೊಂತೀನಿ. ಪ್ಲೀಸ್ ನನ್ನ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ನಿಲ್ಲಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್. ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ.